ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ರೈಲ್ವೆ ರಿಕ್ರೂಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ರೈಲ್ವೆ ಬೋರ್ಡ್ ವತಿಯಿಂದ ಇಲ್ಲೊಂದು ಪ್ರಕಟಣೆ ಮತ್ತು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಕಿವಿ ಕೊಟ್ಟು ಕೇಳ್ರಿ, ನೋಡ್ರಿ, ಇಲ್ಲಿ ನೋಡ್ರಿ, 22/4/2026 ಆದೇಶ ಬಂದಿರುವಂಥದ್ದು. ಈ ನೋಟಿಫಿಕೇಷನ್ ನೋಡಿ, ಇಲ್ಲಿ ನಂಬರ್ ಇದೆ. ಇವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಯಾರ ಮುಖಾಂತರ ಜನರಲ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ನೋಟಿಫಿಕೇಷನ್ GDCE 02/2026 ಡೇಟ್ 22/4/2026 ಇದು ಆದೇಶ ರೀ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾಳಷ್ಟು ಹುದ್ದೆಗಳನ್ನು ನಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳನ್ನು ಕರೆದಿದ್ದೀವಿ. ಇಲ್ಲಿ ಭಾಳಷ್ಟು ಹುದ್ದೆಗಳನ್ನು ಇಲ್ಲಿ ನಾವು ತೊಗೊತಾ ಇದ್ದೀವಿ. ಆ ಹುದ್ದೆಗಳನ್ನು ಇಲ್ಲಿ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ. ಆನ್ಲೈನ್ ಬೇಸಿಸ್ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಭರ್ತಿ ಮಾಡಿಕೊಂಡು ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವರು ಹೇಳ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಇಂಜಿನಿಯರಿಂಗು, ಆಮೇಲೆ ಟೈಪಿಸ್ಟು, ಅಕೌಂಟಿಂಗು, ಸುಮಾರು ಹುದ್ದೆಗಳಿದ್ದಾವೆ. ಇದರಲ್ಲಿ ನನಗೆ ಕಂಡಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಹುದ್ದೆ ಯಾವುದಂತಂದರೆ ನಮ್ಮ ನರ್ಸಿಂಗ್ ಸೂಪರ್ಟೆಂಟ್. ಈ ನರ್ಸಿಂಗ್ ಸೂಪರ್ಟೆಂಟ್ ಹುದ್ದೆಗಳಿಗೆ ಇಲ್ಲಿ ಕರೆದಿರುವಂಥದ್ದು ವೇತನ ನೋಡಿರಿ, 7ನೇ ವೇತನ ಕೊಡ್ತಾ ಇದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳು ಕೊಡ್ತಾ ಇರುವಂಥದ್ದು 21 ಹುದ್ದೆಗಳನ್ನು ಇವರು ಕೊಡ್ತಾ ಇದ್ದಾರೆ, ನರ್ಸಿಂಗ್ ಸೂಪರ್ಟೆಂಟೆಂಟ್. ಓಕೆ, ಈ ನರ್ಸಿಂಗ್ ಸೂಪರ್ಟೆಂಟೆಂಟ್ ಹುದ್ದೆಗಳನ್ನು ಇಲ್ಲಿ ಇವರು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಒಂದು ವೆಬ್ಸೈಟ್ www.indianrailway.gov.in ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಹಾಕಲೇಬೇಕಂತಂದರೆ ನೀವು RRC ವೆಬ್ಸೈಟಿಗೆ ಹೋಗಬೇಕು ಅಥವಾ CR ವೆಬ್ಸೈಟ್. ಇಲ್ಲಿ ನೋಡಿರಿ, RRC ಅಥವಾ CR ಮುಂಬೈ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ಓಕೆ, ವೆರಿ ಕೇರ್ಫುಲ್ ಅಬೌಟ್ ಫೇಕ್ ವೆಬ್ಸೈಟ್ಗಳು ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದರೆ ಇಲ್ಲಿ ಅಪ್ಲಿಕೇಶನ್ಗಳನ್ನು ನೀವು ಏನಪ್ಪ ಇದು ಇವೊಂದು ಇಲ್ಲಿ ನೋಡಿರಿ, www.rrccr.com ಅಂತ ಕೊಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಮಾಹಿತಿನ ಪಡ್ಕೊಳ್ಬೋದು. ಇಲ್ಲಿ ನೋಡಿ, ನಿಮಗೆ ಇಮೇಲ್ ID, ಫೋನ್ ನಂಬರ್ ಕಂಪಲ್ಸರಿ ಬೇಕಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಇಮೇಲ್ ID, ಫೋನ್ ನಂಬರ್ ಮುಖಾಂತರ ನಿಮ್ಗೆ OTPಗಳನ್ನು ಕಳಿಸ್ತಾರೆ, ಆಮೇಲೆ ಕನ್ಫರ್ಮೇಷನ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಎಲ್ಲವನ್ನೂ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನೋಡಿ, ಇಲ್ಲಿ ಹೆಂಗೆ ಇದನ್ನು ಮಾಡ್ತಾರೆ, ಜಾಬ್ ರಿಕ್ರೂಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂದರೆ, ಎಕ್ಸಾಮಿನೇಷನ್ ಪ್ರೋಸೆಸ್ ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮುಂತಾದವುಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಇಲ್ಲಿ. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ, ಏಜ್ ಲಿಮಿಟ್ ತುಂಬ ಇಂಪಾರ್ಟೆಂಟ್, ಏಜ್ ಲಿಮಿಟ್ ಇರುತ್ತೆ. ಆಮೇಲೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ ನೀವು ಅಪಿಯರ್ ಆಗಬೇಕಾಗತ್ತೆ. ಆಮೇಲೆ ನಾವು ಕಾಲ್ ಲೆಟರ್ಗಳನ್ನು ವೆಬ್ಸೈಟಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಜ್ ನೋಡಿರಿ, ಅಪ್ಪರ್ ಲಿಮಿಟ್ ಏಜ್ 42, ಆಮೇಲೆ ರೀ ಅಪ್ಪರ್ ಏಜ್ ಲಿಮಿಟ್ 42 ವರ್ಷ UR ಜನರಲ್ ಮೆರಿಟ್ದವ್ರಿಗೆ, 45 ವರ್ಷ OBC ದವ್ರಿಗೆ, 47 ವರ್ಷ SC ST ದವ್ರಿಗೆ ಕೊಡ್ತಾ ಇದ್ದಾರೆ. ಅದು 1/7/2026 ಕೊಡ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಏಜ್ 1/7/2028 ಅಂತ 8 ಓಕೆ, ಇವ್ರ ಪ್ರಕಾರ ನೋಡಿರಿ, 18ರಿಂದ 42 ವರ್ಷ, OBC ದವ್ರಿಗೆ 18ರಿಂದ 45 ವರ್ಷ, SC ST ದವ್ರಿಗೆ 18ರಿಂದ 47 ವರ್ಷ ಆಗಿರಬೇಕು. ಇದು ನೋಡಿ, ಏಜ್ ಈ ಒಂದು ಇಯರ್ ಒಳಗಡೆ ಬರ್ತ್ ಆಗಿರಬೇಕು, ಒಳಗಡೆ ಇರಬೇಕು. ಆಮೇಲೆ ಕ್ವಾಲಿಫಿಕೇಷನ್ ಎಲ್ಲವೂ ಕೂಡ ನಾವು ಇಲ್ಲಿ ಈ ಒಂದು ಏಜ್ ರಿಲ್ಯಾಕ್ಸೇಷನ್, ನೋ ಏಜ್ ರಿಲ್ಯಾಕ್ಸೇಷನ್ ಅಲೌಡ್ ಟು ದಿ SC ST OBC ನಾನ್ ಕ್ರಿಮಿಲಿಯರ್ಸ್ ಅಂತ ನೋಡಿರಿ. ನಾನ್ ಕ್ರಿಮಿಲಿಯರ್ದವ್ರಿಗೆ ಇಲ್ಲಿ ನೋ ಏಜ್ ರಿಲ್ಯಾಕ್ಸೇಷನ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಪೂರ್ಣವಾದಂಥ ಬೇರೆ 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 ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಟೈಮ್ಸ್ ಇಲ್ಲಿ ಓಕೆ, ಸಿಲೆಬಸ್, ಜಾಬ್ ವೈಸ್ ಸಿಲೆಬಸ್ಗಳನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನರ್ಸಿಂಗ್ದವರು ವೆರಿ ಇಂಪಾರ್ಟೆಂಟ್, ನಮ್ಮ ನರ್ಸಿಂಗ್ ಸೂಪರ್ಟೆಂಟ್ ಹುದ್ದೆಗಳದ್ದು ಸಿಲೆಬಸ್ ನೋಡಿರಿ, ಇದು ಕೊಟ್ಟಿದ್ದಾರೆ ನೋಡಿರಿ. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನ್, ಸೈಕಾಲಜಿ, ಮೈಕ್ರೋಬಾಲಜಿ, ಸೋಷಿಯಾಲಜಿ, ಫಾರ್ಮಕಾಲಜಿ, ಪ್ಯಾಥಾಲಜಿ, ಜೆನೆಟಿಕ್ಸ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಆಮೇಲೆ ಇದರಲ್ಲಿ ಜಿಯಾಟ್ರಿಕ್ಸ್ ಇರ್ಬೋದು, ಒಂದು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಚೈಲ್ಡ್ ನರ್ಸಿಂಗ್, ಮೆಂಟಲ್ ಹೆಲ್ತ್ ನರ್ಸಿಂಗ್, ಅಬ್ಸ್ಟ್ರಾಕ್ಟ್ OBC ಇದೆ, ಸ್ಟ್ಯಾಟಿಸ್ಟಿಕ್ ಮತ್ತು ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಮ್ಯಾನೇಜ್ಮೆಂಟ್ ನರ್ಸಿಂಗ್. ಇದ್ರ ಜೊತೆಗೆ ಅಲ್ಲದೆ ಮತ್ತು ಇದ್ರ ಜೊತೆಗೆ ಜನರಲ್ ಅರ್ಥಮೆಟಿಕ್ ಇದೆ, ಇಂಟೆಲಿಜೆಂಟ್ ರೀಸನಿಂಗು, ಜನರಲ್ ಅವೇರ್ನೆಸ್ಸು, ಜನರಲ್ ಸೈನ್ಸ್. ಒಟ್ಟು ಇಲ್ಲಿ ನೋಡಿರಿ, 90 ನಿಮಿಷ ಟೈಮ್ ಇದೆ, 100 ಮಾರ್ಕ್ಸಿಂದ ಎಕ್ಸಾಮನ್ನು ಬರೀಬೇಕು, ನೆನಪಿಟ್ಕೋರಿ. ಇದು ನಿಮ್ಮ ಸಿಲೆಬಸ್ ರೀ. ಓಕೆ ರೀ, ಇದು ನಿಮ್ಮ ಆಗಲ್ಲ ಹೇಳಿದ್ದು ಸಿಲೆಬಸ್ ಅಲ್ರಿ, ಜನರಲ್ ಇದು ನಮ್ಮ ನರ್ಸಿಂಗ್ ಸೂಪರ್ಟೆಂಟಿಗೆ ಈ ಸಿಲೆಬಸ್ ಇಂಪಾರ್ಟೆಂಟ್ ಇದೆ ರೀ. ಈ ಸಿಲೆಬಸನ್ನು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಇದೆ, ಯಾವ ರೀತಿಯಾಗಿರುತ್ತೆ, ಮತ್ತು
ಕಾಸ್ಟ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಯಾವ್ದು ತೆಗಿಸ್ಬೇಕು, ಹೆಂಗಿರಬೇಕು ಎಲ್ಲ ಮಾಹಿತಿ ಇದರಲ್ಲಿದೆ. ಓಕೆ, ನಾವು ವೆಬ್ಸೈಟ್ ಆಮೇಲೆ ನೋಡಿರಿ ಇದು ಪೋಸ್ಟ್ ವೈಸ್ ಪ್ಯಾರಾಮೀಟರ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಭಾಳ ಅದಾವೆ. ನರ್ಸಿಂಗ್ ಸೂಪರ್ಡೆಂಟ್ ಅಂತ ನೋಡ್ರಿ, ಎಲ್ಲಿ ಬರ್ತೈತಿ ನರ್ಸಿಂಗ್ ಸೂಪರ್ಡೆಂಟ್ ನಮ್ಮವ್ರದ್ದು. ಓಕೆ, ನರ್ಸಿಂಗ್ ಸೂಪರ್ಡೆಂಟ್ ನೋಡಿರಿ ಏನು ಕ್ವಾಲಿಫಿಕೇಷನ್ ಇರಬೇಕಿಲ್ಲಿ. ಓಕೆ, 7 ಪೇ ಸ್ಕಿಲ್ ಇದೆ. ಮೆಡಿಕಲ್ ಸೂಪರ್ಡೆಂಟ್ ಹೌದಾ. ಆಮೇಲೆ ಇಲ್ಲಿ ನೋಡಿರಿ ಏನಾಗಿರ್ಬೇಕಪ್ಪ ಅಂತಂದ್ರೆ GNM ನರ್ಸಿಂಗ್, ಅದು BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗಿರಬೇಕು ಕಂಪಲ್ಸರಿ. ಓಕೆ, GNM ನರ್ಸಿಂಗ್, BSc ನರ್ಸಿಂಗ್, ಓಕೆ, ಆಮೇಲೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರ್ಬೇಕು. GNM ನರ್ಸಿಂಗರ್ ಆಗಿರ್ಬೇಕು ಅಥವಾ BSc ನರ್ಸಿಂಗರ್ ಆಗಿರ್ಬೇಕು, ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಇದಾದ ನಂತರ ನೋಡಿರಿ ಇಲ್ಲಿ ಎಲ್ಲ ನಿಮಗೆ ಏನು ಅಂತಂದರೆ ಈ ಸರ್ಟಿಫಿಕೇಟ್ ಹೆಂಗಿರ್ಬೇಕಂತೇಳಿ, ಕ್ಲಿಯರೆನ್ಸ್ ಸರ್ಟಿಫಿಕೇಟು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಎಲ್ಲನೂ ಇಲ್ಲಿ ಫಾರ್ಮೆಟ್ಗಳನ್ನು ಕೊಟ್ಟಿದ್ದಾರೆ. ಓಕೆ ರೀ, ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತಿದ್ದೀನಿ ರೀ. ಏನಂತಂದ್ರೆ ಇಲ್ಲಿ 21 ಹುದ್ದೆಗಳನ್ನು ಕೊಟ್ಟಾರ ರೀ. 21 ಹುದ್ದೆಗಳು ಅದಾವೆ ರೀ. ಕೊನೆ ದಿನಾಂಕ ಇಂಪಾರ್ಟೆಂಟ್ ಇದಾವೆ ರೀ, ಹೇಳ್ಬಿಡ್ತೇನೆ ರೀ. ಇಲ್ಲಿ ಆ್ಯಸ್ ಪರ್ ದ ನೋಟಿಫಿಕೇಷನ್, ಇದು ನನಗೆ ನೋಟಿಫಿಕೇಷನ್ ವೆಬ್ಸೈಟಿಂದ ಸಿಕ್ಕತಿ. ವೆಬ್ಸೈಟ್ ನೋಡಿರಿ, ನೋಟಿಫಿಕೇಷನ್ ಏನಪ್ಪ ಅಂದ್ರೆ ಇಲ್ಲಿ ಕೊನೆ ದಿನಾಂಕ 22/4/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. 21/5/2025 21/5/2026 ಕೊನೆ ದಿನಾಂಕ ಐತಿ. ಕೊನೆ ದಿನಾಂಕ 21/5/2026. ಅಪ್ಲಿಕೇಶನು ಕ್ಲೋಸಿಂಗ್, ರಿಜಿಸ್ಟ್ರೇಷನು, ಫಿಲ್ಲಿಂಗ್ ಫಾರ್ಮ್ ಎಲ್ಲನೂ 21/5/2026 ಕ್ಲೋಸ್ ಆಗುತ್ತೆ, ನೆನಪಿರಲಿ. ಓಕೆ ರೀ. ಮತ್ತು ಇಲ್ಲಿ ಬೇರೆ ಬೇರೆ ಏನಾರು ಹುದ್ದೆ ಬಂದರೆ ನೀವು ಟ್ರೈ ಕೂಡ ಮಾಡ್ಕೋಬೋದ್ರಿ. ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿರಿ. ಯಾಕಂದರೆ ಇದರಲ್ಲಿ ನಾರ್ಮಲ್ ಡಿಗ್ರಿ ಕೂಡ ಟೈಪಿಸ್ಟು, ಆಮೇಲೆ ಜೂನಿಯರ್ ಕ್ಲರ್ಕ್, ಸ್ಟೇಷನ್ ಮಾಸ್ಟರ್ ಅವನ್ನೆಲ್ಲ ಕೊಟ್ಟಾರ ಇಲ್ಲಿ. ಅವೇನಾದ್ರು ಹೆಲ್ಪ್ ಆಗ್ಬೋದು, ಬೇರೆದವ್ರಿಗೂ ಶೇರ್ ಮಾಡಿರಿ. ಕೊನೆ ದಿನಾಂಕ 21 ಇದೆ ನೋಡಿರಿ. ಇದು ವೆಬ್ಸೈಟ್. ಈ ವೆಬ್ಸೈಟಿಗೆ ಬಂದ ಮೇಲೆ ನೀವು ಇದಕ್ಕೆ ಕ್ಲೇಮ್ ಮಾಡ್ಬೇಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ ಇದು. ಇದು ಬಾಂಬೆ ಇದನ್ನು ತೋರಿಸ್ತಾ ಇದೆ, ಇದು ಜಂಕ್ಷನ್ ತೋರಿಸ್ತಾ ಇದೆ. ಇಲ್ಲಿ ಇಂಟರ್ ಅಂತ ಇರುತ್ತೆ, ಇಂಟರ್ ಕ್ಲಿಕ್ ಮಾಡ್ಕೋಬೇಕು ರೀ. ಇಂಟರ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲೆಲ್ಲ ಬರ್ತಾವೆ ಮಾಹಿತಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ ರೀ, ಆನ್ಲೈನ್ ನೋಡಿರಿ, ಆನ್ಲೈನ್ ರಿಕ್ರೂಟ್ಮೆಂಟ್ ಅಗೇನ್ಸ್ಟ್ ಓಪನ್ ಅಡ್ವರ್ಟೈಸ್ಮೆಂಟ್ 25 ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತದಾವೆ, ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತದಾವು. ಓಕೆ ರೀ, ಈ ರೀತಿ ನೀವು ಓಪನ್ ಮಾಡ್ಕೋಬೋದು ರೀ. ಅಥವಾ ನೀವು ಇಲ್ಲಿ ಇದನ್ನು ನೀವು ವೆಬ್ಸೈಟ್ ಮೋಡ್ ಆನ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೋದು ರೀ. ಇಲ್ಲಿ ನಿಮಗೆಲ್ಲ ಬೇರೆ 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 ರಿಕ್ರೂಟ್ಮೆಂಟ್ ಅದಾವೆ. ಆಮೇಲೆ ಇಲ್ಲಿ 25-26 ನೀವು ಅಡ್ವರ್ಟೈಸ್ಮೆಂಟ್ ರಿಕ್ರೂಟ್ಮೆಂಟ್ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ನಾ ಆಗಲೇ ಹೇಳಿದ್ದು ನೋಡಿರಿ, ನಿಮ್ಗೆ ಯಾವುದು ಇದಿರುತ್ತೆ ನೋಡಿರಿ, ರಿಕ್ರೂಟ್ಮೆಂಟ್ ಡೇಟ್ ಟೈಮಿಂಗ್ ಇರುತ್ತೆ ನೋಡಿರಿ. ಅವುಗಳನ್ನು ನೋಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ರೀ. ಓಕೆ ರೀ, ಅವುಗಳನ್ನ ನೋಡ್ಕೊಂಡು ಅಪ್ಲಿಕೇಶನ್ ಮತ್ತು ಸೈಡ್ ಬೈ ಸೈಡ್ ಇಲ್ಲಿ ನೋಡಿರಿ ಕ್ಲಿಕ್ ಹೆಲ್ ಟು ಕಾಲ್ ಲೆಟರ್ಸ್ ಈ ಥರ ಅದು ಅದಾವೆ. ಇದ್ರ ಹುಡುಕೋರಿ, ಅಪ್ಲಿಕೇಶನ್ ಹಾಕೋರಿ. ನಾನು ನಿಮ್ಗೆ ಮಾಹಿತಿಯನ್ನು ತಲುಪಿಸೀನಿ, ವೆಬ್ಸೈಟ್ ಕೊಟ್ಟೇನಿ. ಇಲ್ಲಪ್ಪ ನಿಮಗೆ PDF ಬೇಕಂದ್ರೆ, PDF ಬೇಕಂತಂದ್ರೆ ನಮ್ಮ ಇದಕ್ಕೆ ರೀ ಯಾವುದೋ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ಗೆ ಬರ್ರಿ, ನಿಮ್ಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೇನೆ. ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಅಲ್ಲಿ PDF ಕಳ್ಸೋಕೆ ಬರೋಂಗಿಲ್ಲ, ಬಟ್ ನಾನು ನಿಮಗೆ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡ್ಬೋದು ರೀ. ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಜಾಯ್ನ್